ಶುಭಾಶಯಗಳು. ಶ್ರೀ ಪ್ರಜ್ಞಾಸಾಗರ್ ಮಹಾರಾಜರ ಕಾಲ ಚರಣಗಳಿಗೆ ನಮಸ್ಕರಿಸ್ತಾ ಇಂದಿಗೆ ನಾವೆಲ್ಲ ಶ್ರೀ ಗೋಮಟೇಶ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ 76ನೇ ಒಂದು ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಸೆಲೆಬ್ರೇಷನ್ ಅನ್ನು ಮಾಡಿದ್ವಿ. ಇದರಲ್ಲಿ ಭಾಗವಹಿಸಿರತಕ್ಕಂಥ ಮಾನ್ಯ ಎಲ್ಲ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೂ, ನಮ್ಮ ಶಾಲೆಯ ಅಧ್ಯಕ್ಷರಿಗೂ ಹಾಗೂ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ನನ್ನ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ಇಂದಿಗೆ ನಮಗೆ ಸಂವಿಧಾನದ ಅರಿವನ್ನು ಮೂಡಿಸಿರತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನೆಸ್ತಾ ಇದಕ್ಕೆಲ್ಲವೂ ಕಾರಣಭೂತರಾಗಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಸ್ಮರಿಸ್ಕೊಳ್ತಾ 1947 ಆಗಸ್ಟ್ 15ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಒಂದು ಕಮಿಟಿಯ ನಂತರ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ತರಬೇಕು, ಆ ರೀತಿಯಾದಂಥ ದೇಶಕ್ಕೆ ಬೇಕು ಅನ್ನುವಂಥ ಮಾಹಿತಿ ನಮ್ಮ ಮುಖಂಡ ನಾಯಕತ್ವವನ್ನು ವಹಿಸಿಕೊಂಡಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹಾಗೂ ರಾಜೇಂದ್ರ ಪ್ರಸಾದ್ ಅವರ ಅಧೀನದಲ್ಲಿ ಎಲ್ಲ ಈ ಮುಖಂಡ ನಾಯಕರ ಅಧೀನದಲ್ಲಿ ನಮ್ಮ ದೇಶಕ್ಕೆ ತನ್ನದೇ ಆದಂತಹ ಒಂದು ಲಿಖಿತ ಸಾಂವಿಧಾನಿಕವಾದಂತಹ ಶಾಸನಬದ್ಧವಾದಂತಹ ರಚನಾತ್ಮಕವಾದಂತಹ ಮತ್ತು ಕ್ರಿಯಾಶೀಲತೆ ಆಗಿರತಕ್ಕಂತಹ ಸಂವಿಧಾನವನ್ನು ಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗತ್ತೆ. ಅದನ್ನು ಜಾರಿಗೆ ತಂದಿರತಕ್ಕಂತಹ ಒಂದು ದಿನ ಅದನ್ನು ನಾವು ಗಣರಾಜ್ಯೋತ್ಸವ ಅಂತೇಳಿ ಕರಿತೀವಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯತಕ್ಕಂಥ ಒಂದು ಸರ್ಕಾರ ಆಗಿರುವಂಥದ್ದು ನಮ್ಮ ದೇಶದ್ದು ಅತ್ಯಂತ ದೊಡ್ಡ ಬೃಹತ್ ಲಿಖಿತ ಸಂವಿಧಾನ ಜಗತ್ತಿನಲ್ಲಿ ಯಾವುದಾದ್ರೆ ಇದ್ರೆ ಅದು ಭಾರತದ್ದು ಅಂತೇಳಿ ಹೇಳ್ಬೋದು. ಇದೆಲ್ಲ ಕೀರ್ತಿ ಈ ಒಂದು ಪ್ರಮುಖ ನಾಯಕರಿಗೆ ಸಲ್ಲತ್ತೆ ಅಂತೇಳಿ 6 ಮೂಲಭೂತ ಹಕ್ಕುಗಳ ಜೊತೆಗೆ 12 ನಿರ್ದೇಶನ ತತ್ವಗಳ ಅಡಿಯಲ್ಲಿ ದೇಶಕ್ಕೆ ತನ್ನದೇ ಆದಂಥ ಕಾನೂನನ್ನು ಕೊಟ್ಟರು. ಅದು ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಪ್ರತಿಯೊಬ್ಬರು ಬದುಕುವಂಥ ಸ್ವತಂತ್ರ ಆಗಿರ್ಬೋದು. ನಮಗೆ ಏನು ಈ ಒಂದು ಗಲಭೆ, ಭ್ರಷ್ಟಾಚಾರ, ಕೋಮುವಾದ ಇವೆಲ್ಲದರ ಕಡೆಯಿಂದ ತಡೆದು ಪ್ರತಿಯೊಂದು ಪ್ರಜೆ ಉತ್ತಮವಾಗಿ ಇರಬೇಕನ್ನತಕ್ಕಂಥ ಶಾಸನಬದ್ಧವಾದ ಕಾನೂನು ನಮ್ಮ ದೇಶದಲ್ಲಿ ಇದೆ. ಅದರ ಉಪಯೋಗವನ್ನು ನೀವುಗಳು ಮಾಡ್ಕೋಬೇಕಾಗಿದೆ. ಬರೀ ಒಂದು ದಿನದಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಅದರ ಜೊತೆಗೆ ಆ ಅರಿವನ್ನು ನಾವು ಮೂಡಿಸ್ಕೊಳ್ತಾ ಮುಂದಿನ ಒಂದು ಅದರ ಒಂದು ಸವಿವರವನ್ನು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಭಾಷಣ ಮುಖಾಂತರ ತಿಳಿಸ್ಕೊಡ್ತಾರೆ. ನನಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದನ ಹೇಳ್ತಾ ಮತ್ತೊಂದ್ಸಲ बोलो भारत माता की, बोलो भारत माता की, ಗೋಮಟೇಶ್. ಥ್ಯಾಂಕ್ ಯು.